ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲರ್ ಡೇ ಟ್ಯುಟೋರಿಯಲ್ಸ್. ಇವತ್ತು ನಾವು ಪ್ರಾಬಬಿಲಿಟಿ ಇದರಲ್ಲಿ ಕಾರ್ಡ್ಸ್ ಬಗ್ಗೆ ಅಧ್ಯಯನ ಮಾಡ್ತಿದ್ದಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ, ಅದೇ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಏನಾಯ್ತಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಎಷ್ಟು ಕಾರ್ಡ್ಸ್ ಇರ್ತವೆ, ಯಾವುದರಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ವಿ. ಅಂದರೆ ಕ್ಲಬ್ಸು, ಸ್ಪೇಡ್ಸು, ಡೈಮಂಡ್ಸ್ ಮತ್ತು ಹಾರ್ಟ್ಸ್ ಬಗ್ಗೆ ತಿಳಿಸ್ಕೊಟ್ವಿ, ರೈಟಾ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ಬೇಸಿಕ್ ಕಾನ್ಸೆಪ್ಟ್ ಹೇಳಿದ್ವಿ ನಿಮ್ಗೆ, ರೈಟಾ. ಬರುವ ಸಂಭಾವನತೆ ಎಷ್ಟು ಅಂತಂತೇಳಿ, ಅಂದರೆ ರಾಜ ಬರುವ ಸಂಭಾವನತೆ ಎಷ್ಟು, ರಾಣಿ ಬರುವ ಸಂಭಾವನತೆ ಎಷ್ಟು, ಸ್ಪೇಡ್ಸ್ ಬರುವ ಸಂಭಾವನತೆ ಎಷ್ಟು, ರೈಟಾ. ಈ ರೀತಿಯಾಗಿ ಮತ್ತೆ ಕೆಂಪು ಇವು ಕಾರ್ಡ್ ಬರೋದೆಷ್ಟು, ರೆಡ್ ಕಾರ್ಡ್ ಬರೋದೆಷ್ಟು ಅಂತ, ಅಂದರೆ ಬ್ಲ್ಯಾಕ್ ಕಾರ್ಡ್ಸ್ ಬರೋದೆಷ್ಟು ಅಂತ ಎಲ್ಲ ರೀತಿಯ ಕ್ವಶನ್ಸ್ ನಾವು ಹೇಳಿದ್ದೀವಿ, ರೈಟಾ. ಅವೆಲ್ಲ ಏನಂತಂದ್ರೆ ಈಗ ಸಿಂಪಲ್ ಕ್ವಶನ್ಸ್. ಈಗ ನಾವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ ಅಂತಂದ್ರೆ ಈಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟಫ್ ಆಗಿರೋ ಕ್ವಶನ್ಸನ್ನು ನಾವಿಲ್ಲಿ ನೋಡ್ಕೊಂಡು ಹೋಗೋಣ, ರೈಟಾ. ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಫಾರ್ಮುಲಾ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಫಸ್ಟ್ ಫಾರ್ಮುಲಾ ಬರೀತೀನಿ, ರೈಟಾ. ನೆಕ್ಸ್ಟ್ ಅದರದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಫಾರ್ಮುಲಾ ಯಾವ ರೀತಿ ಇದೆ ಅಂತಂದ್ರೆ ಇವತ್ತು NCR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಇದಕ್ಕೆ ಫ್ಯಾಕ್ಟೋರಿಯಲ್ ಅಂತ ಕರೀತಾರೆ, ಓಕೆನಾ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಬ್ರಾಕೆಟ್ n ಮೈನಸ್ r ಫ್ಯಾಕ್ಟೋರಿಯಲ್, ರೈಟಾ. ಇದರಲ್ಲಿ n ಏನಾಗುತ್ತಪ್ಪ ಅಂತಂದ್ರಿಗಿನ, ರೈಟಾ. n ಏನಾಗುತ್ತಪ್ಪ ಅಂತಂದ್ರಿಗಿನ ಟೋಟಲ್ ನಂಬರ್ಸ್ ಅಂತಂದ್ರಿಗಿನ ಒಟ್ಟು ಯತ್ನಗಳ ಸಂಖ್ಯೆ, ಅಂದರೆ ಒಟ್ಟು ಯತ್ನಗಳ ಸಂಖ್ಯೆ. ಈ ಫಾರ್ಮುಲಾ ಒಂದ್ಸಲ ನೀವು ಕರೆಕ್ಟಾಗಿ ನೋಡ್ಕೊರಿ. ಇದೇ ಫಾರ್ಮುಲಾ ಬೇಸಿಸ್ ಮೇಲೆ ನಾವೀಗ ಕ್ವಶನ್ಸ್ ಮಾಡ್ತಾ ಹೋಗ್ತೀವಿ, ರೈಟಾ. ಏನಾಗುತ್ತೆ ಇಲ್ಲಿ ಒಟ್ಟು ಯತ್ನಗಳ ಸಂಖ್ಯೆ. ಆರ್ ಏನಂತಂದ್ರಿಗಿನ ನಮಗೆ ಬೇಕಾಗಿರುವ ಯತ್ನಗಳ ಸಂಖ್ಯೆ, ನಮಗೆ ಬೇಕಾಗಿರುವ ಯತ್ನಗಳ ಸಂಖ್ಯೆ, ರೈಟಾ. ಇಷ್ಟು ನಿಮಗೆ ಗೊತ್ತಿರಬೇಕು. ಇಷ್ಟು ಗೊತ್ತಾದ್ಮೇಲೆ ಇದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ, ರೈಟಾ. ಇದನ್ನ ಅಂದ್ರೆ NCR, ಇಲ್ಲಿ ನೋಡ್ರಿ, ಇದು ಕರೆಕ್ಟಾಗಿ ನೋಡ್ಕೊಂಡಿದೆ, NCR ಅಂತೇಳಿ ಈ ರೀತಿ ಬರ್ಕೋಬೇಕು ನೀವು, ರೈಟಾ. NCR ಅಂತೇಳಿ ಈ ರೀತಿ ಬರ್ಕೋಬೇಕು. ಇಸ್ ಈಕ್ವಲ್ ಟು ಅಂದ್ರೆಗಿನ ನಮ್ಗೆ ಏನಂದ್ರೆ ಒಟ್ಟು ಯತ್ನಗಳ ಸಂಖ್ಯೆ ಅಂದ್ರೆಗಿನ ಆರ್ ಅಂದ್ರೇನು, ನಮಗೆ ಬೇಕಾಗಿರುವ ಯತ್ನಗಳ ಸಂಖ್ಯೆ. ಇಷ್ಟು ಗೊತ್ತಾಯ್ತಾ ನಿಮ್ಗೆ. ಇಲ್ಲಿ ನೋಡ್ರಿ ಏನಿದೆ, n ಫ್ಯಾಕ್ಟೋರಿಯಲ್ ಅಂದ್ರೆಗಿನ ಒಟ್ಟು ಯತ್ನಗಳ ಸಂಖ್ಯೆ ಬಾಗ್ಲೆ r ಫ್ಯಾಕ್ಟೋರಿಯಲ್ ಅಂದ್ರೆ ನಮಗೆ ಬೇಕಾಗಿರೋ ಯತ್ನಗಳ ಸಂಖ್ಯೆ. ಇಲ್ಲಿ ಬ್ರಾಕೆಟ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಇಂಟು ಆಗುತ್ತಾ, ರೈಟಾ. ಮೈನಸ್ ಇಲ್ಲಿ ಏನಿದೆ n ಮೈನಸ್ ಆರ್ ಅಂತಂದ್ರೆ ಏನು, ಒಟ್ಟು ಯತ್ನಗಳ ಸಂಖ್ಯೆ ಮೈನಸ್ ಆರ್, ರೈಟಾ. ಇಲ್ಲಿ n ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು, ರೈಟಾ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇದು ನಾವು ಆ್ಯಕ್ಚುಲಿ ನಾವೇನಂತಂದ್ರೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಬಂದಾಗಿರಲಿ ಅರ್ಥ ಮಾಡ್ತೀವಿ, ಫುಲ್ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ಬೇಕಾಗುತ್ತಾ, ರೈಟಾ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಬೇಸಿಕ್ ಇಷ್ಟು ನಾಲೆಡ್ಜ್ ಗೊತ್ತಿರ್ಬೇಕು ನಿಮಗೆ ಮಿನಿಮಮ್. ಯಾಕಂದ್ರೆ ಪ್ರಾಬಬಿಲಿಟಿಯಲ್ಲಿ ಇದನ್ನ ಸಾಲ್ವ್ ಮಾಡೋಕೆ ಇಷ್ಟು ಗೊತ್ತಿರಬೇಕು. ಇದ್ರದ್ದು ಇನ್ ಡೀಟೇಲ್ ಆಗಿ ನಾವು ಎಲ್ಲಿ ಮಾಡೋಣ ಅಂತಂದ್ರೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ ಬರುತ್ತಲ್ಲ, ಅದರಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನಮ್ಗೆ ಚಾಪ್ಟರ್ಗೆ ಎಷ್ಟು ಬೇಕು, ಈ ಕ್ವಶನ್ ಸಾಲ್ವ್ ಮಾಡೋಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀವಿ, ರೈಟಾ. ಇಲ್ಲಿ n ಫ್ಯಾಕ್ಟೋರಿಯಲ್ ಯಾವ ರೀತಿ ಬರ್ಕೊಂತೀವಿ, ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನಂತಂದ್ರಿಗಿನ ಇಲ್ಲಿ ನೋಡ್ರಿ, ಇದನ್ನ 5 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡ್ರಿಗಿನ ಇದನ್ನ ಯಾವ ರೀತಿ ಬಿಡಿಸ್ಬೇಕಂತಂದ್ರಿಗಿನ ಇಲ್ಲಿ ನೋಡ್ರಿ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತಂದ್ರಿಗಿನ 5 ಮುಂದಿನ ಸಂಖ್ಯೆಗಳನ್ನೆಲ್ಲವನ್ನು ಗುಣಿಸಿದಂತ ಈ ರೀತಿ ಬರ್ಕೋಬೇಕಾಗುತ್ತಾ, ರೈಟಾ. ಅದೇ ಈಗ ಆರ್, ಈಗ NCRನ ಹಿಂಗೆ ಬರ್ಕೋಬೇಕು, ರೈಟಾ. ಈಗ ಫಾರ್ ಎಕ್ಸಾಂಪಲ್ ಆರ್ ಅಂದ್ರೆ 2 ಅಂತ ತಗೋರಿ, 2 ಅಂತ ನಾವು ಎಕ್ಸಾಂಪಲ್ ತಗೊಂತಿದೀವಿ ಅಷ್ಟೇ, ಅದೇನು ಕಂಪಲ್ಸರಿ ಏನು. ಈಗ ನೋಡ್ರಿ, ಈಗ ನಮ್ಗೆ ಇಲ್ಲಿ n ವ್ಯಾಲ್ಯೂ ಬಂತು, ಇಲ್ಲಿ ನಮ್ಗೆ r ವ್ಯಾಲ್ಯೂ ಬಂತು, ರೈಟಾ. ಈಗ ನಾವು ಯಾವ ರೀತಿ ಬರ್ಕೋಬೇಕು NCR ಅಂತ ಹೇಳ್ಕೊಡ್ತೀವಿ ನೋಡ್ರಿ, ರೈಟಾ. NCR, ಓಕೆನಾ. ಇದನ್ನ ಯಾವ ರೀತಿ ಬರ್ಕೋಬೇಕು, n ಅಂದ್ರೆ ಏನು, ಇಲ್ಲಿ ನಮ್ಗೆ 5 ಅಂತ ತಗೊಂಡಿದ್ವಿ, ರೈಟಾ. 5 C, r ಅಂದ್ರೆ ಏನು 2 ಅಂತ ತಗೊಂಡಿದ್ವಿ. ಇದನ್ನ ಯಾವ ರೀತಿ ಬರ್ಕೋಬೇಕು ಇವಾಗ, ರೈಟಾ. ಫಸ್ಟ್ ನಾವು ನೋಡ್ರಿ 5 ಇಂಟು 4 ಡಿವೈಡ್ ಬೈ 2 ಇಂಟು 1, ರೈಟಾ. ಈ ರೀತಿ ತಗೊಂಡ್ವಿ ನಾವು. ಈ ರೀತಿ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಈಗ 2 1 ಜ 2 2 ಜ 10 ಅಂತ ಬಂತು, ರೈಟಾ. ಇಷ್ಟು ಕನ್ಸಿಡರ್ ಆಯ್ತು ನಮ್ಗೆ. ಇದನ್ನ ಈಗ ನಾವು ಇಲ್ಲಿ ನೋಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಈಗ ಅಂದ್ರೆ ಇದು LHS ಇಸ್ ಈಕ್ವಲ್ ಟು ಯಾವಾಗ್ಲೂ RHS ಕಡೆ ಈಕ್ವಲ್ ಆಗಿರ್ತದ. ಅಂದ್ರೆ ಈಗ ಲೆಫ್ಟ್ ಸೈಡ್ ಬರುವಂತ ಉತ್ತರ ಏನಾಗಿರ್ತದೆ ಅಂದ್ರೆ ರೈಟ್ ಸೈಡ್ ಗೆ ಸಮನಾಗಿರ್ತದ. ಇದನ್ನ ನಾವು ಈ ರೀತಿ ಬಿಡಿಸಿದಾಗ ಏನಾಗುತ್ತೆ ಅಂತ ನೋಡ್ಬೋದು ನಾವು ಇಲ್ಲಿ, ರೈಟಾ. ಇಲ್ಲಿ 5 ಫ್ಯಾಕ್ಟೋರಿಯಲ್ ಅಂತಂದ್ರೆ n ಅಂದ್ರೆ ಏನಂತ ಇಲ್ಲಿ ತಗೊಂಡಿದ್ವಿ ನಾವು 5 ಅಂತ ತಗೊಂಡಿದ್ವಿ. 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಅಂತಂದ್ರೆ 2 ಫ್ಯಾಕ್ಟೋರಿಯಲ್ ಬ್ರಾಕೆಟ್ n ಮೈನಸ್ r ಅಂತಿದೆ, ರೈಟಾ. n ವ್ಯಾಲ್ಯೂ ಏನಿದೆ ಇಲ್ಲಿ 5 ಇದೆ, 5 ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತ ಹೇಳಿ ತಗೊಂತೀವಿ, ರೈಟಾ. ಇದನ್ನ ಬಿಡಿಸಿದಾಗ ಏನಾಗುತ್ತೆ ನೋಡ್ರಿ, ಇವಾಗ 5 ಫ್ಯಾಕ್ಟೋರಿಯಲ್ ಅಂದ್ರೆ ಯಾವ ರೀತಿ ಬರ್ಕೋಬೇಕಿಲ್ಲ ನಾವು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಬರ್ಕೋಬೇಕು, ಓಕೆನಾ. ಇಲ್ಲಿ 5 ಇಂಟು 4 ಇಂಟು 3 ಇಂಟು 2 ಇಂಟು
1 ಅಂತ ಬರ್ಕೊಂಡ್ವಿ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ ಇಲ್ಲಿ 5 - 2 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ ಇಲ್ಲಿ 3 ಫ್ಯಾಕ್ಟೋರಿಯಲ್ ಆಗುತ್ತೆ ಇಲ್ಲಿ ರೈಟಾ ಈ ರೀತಿ ಬಂತು ರೈಟ್ 2 ಫ್ಯಾಕ್ಟೋರಿಯಲ್ ಯಾವ ರೀತಿ ಬರ್ಕೊಂತೀವಿ ಈಗ 2 × 1 ರೈಟಾ ಇಂಟು 3 ಫ್ಯಾಕ್ಟೋರಿಯಲ್ ಅಂದ್ರೆ 3 × 2 × 1 ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು ಈಗ ನಾವು ಕ್ಯಾನ್ಸಲೇಷನ್ ಮಾಡಿದಾಗ ಏನಾಗುತ್ತಾ ಇದಿಷ್ಟು ಹೋಗುತ್ತಾ ಅಂದ್ರೆ 3 ಫ್ಯಾಕ್ಟರ್ ಕ್ಯಾನ್ಸಲ್ ಆಗುತ್ತಾ ನೆಕ್ಸ್ಟ್ ಏನ್ ಉಳಿತು ಇಲ್ಲಿ 2 ಫ್ಯಾಕ್ಟರ್ ಉಳಿತು ಅಂದ್ರೆ 2 × 1 ಉಳಿತು 2 × 1 2 × 2 ಅಂದ್ರೆ 5 × 10 ಇಲ್ಲಿ ನೋಡ್ಬೋದು ನೀವು ನಾವು ಈ ರೀತಿ ತಗೊಂಡ್ರು 10 ಬಂತು ಈ ರೀತಿ ತಗೊಂಡ್ರು ನಿಮ್ಗೆ 10 ಬಂತು ನಾವ್ ಏನ್ ಮಾಡ್ಬೇಕಂದ್ರೆ ಕ್ವಶನ್ಸ್ ಅಲ್ಲಿ ಏನ್ ಮಾಡ್ಬೇಕು ನಾವು ಈಗ ಡೈರೆಕ್ಟ್ ಆಗಿ ನಾವು ಈ ರೀತಿ ತಗೋಬಹುದು ಅಂತ ಅರ್ಥ ಆಯ್ತು ನಿಮ್ಗೆ ಅಂದ್ರೆ 5 × 4 / 2 × 1 ಈ ರೀತಿ ಎದಕ್ಕೆ ತಗೊಂಡ್ವಿ ಅನ್ನೋದನ್ನ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಿ ನೋಡ್ರಿ ಓಕೆ ಇಲ್ಲಿ ನೋಡ್ರಿ ಈಗ ಪ್ರೀವಿಯಸ್ ಅಲ್ಲಿ ಹೇಳಿದ್ವಿ ನೋಡ್ರಿ 5 × 4 × 3 × 2 × 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡಿದ್ದೇವೆ ನೆನಪಿದೆಯಾ ಇದು NCR ಅಂದ್ರೆ 5C2 ಅಂತ ಬರ್ಕೊಂಡಿದ್ವಿ ಇದು ಪ್ರೀವಿಯಸ್ ಅಲ್ಲಿ ಈಗ ನೋಡ್ರಿ ಇಲ್ಲಿ 3 ಫ್ಯಾಕ್ಟೋರಿಯಲ್ ನಾವು ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾನ್ಸಲೇಷನ್ ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 3 × 2 × 1 ಅಂದ್ರೆ 3 ಫ್ಯಾಕ್ಟೋರಿಯಲ್ ಬಿಡಿಸಾಗ ಏನಾಗುತ್ತೆ ಇಲ್ಲಿ ನಿಮ್ಗೆ ಇಲ್ಲಿ ಏನ್ ಸಿಗ್ಬೋದು ನಿಮ್ಗೆ 3 × 2 × 1 ಅಂತ ಸಿಗುತ್ತಾ ಓಕೆನಾ ಅದನ್ನೇ ನಾವು ಇಲ್ಲಿ 3 × 2 × 3 ಫ್ಯಾಕ್ಟೋರಿಯಲ್ ಅಂದ್ಕೊಂಡಾಗ ನಾವು 3 × 2 × 1 ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನಾವು 3 × 2 × 1 ಅಂತ ಕೊಟ್ಟಾಗ 3 ಫ್ಯಾಕ್ಟೋರಿಯಲ್ ಅಂತ ನಾವು ಡೈರೆಕ್ಟ್ ಆಗಿ ತಗೋಬಹುದಲ್ಲ ಯಾಕಂದ್ರೆ ಈಗ ಇವೆರಡು ಈಕ್ವಲ್ ಇರುತ್ತೆ ಅಂದ್ರೆ ಇದನ್ನೇ ನಾವು ಬಿಡಿಸಿದ ರೀತಿಯಲ್ಲಿ ಕೊಟ್ಟಿದ್ದೀವಿ ಅಂದ್ರೆ ಈಗ ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದ್ರೆ ಅದು ನಿಮ್ಗೆ ಇಲ್ಲಿ ನೋಡ್ರಿ 3 × 2 × 1 ರೈಟಾ ಇಸ್ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾನೆ ನಮ್ಗೆ ಏನ್ ಗೊತ್ತೀಗ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 × 2 × 1 ಅಂತ ಗೊತ್ತು ಅದೇನ್ ಕೊಟ್ಟಿದ್ದಾರೆ 3 × 2 1 ಆನ್ಸರ್ ಕೊಟ್ಟಿದ್ದಾನೆ ಕ್ವಶನ್ ಕೇಳಿದಾನೆ ಆಯ್ತಾ ಹಂಗಾದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಡೈರೆಕ್ಟ್ ಆಗಿ 3 ಫ್ಯಾಕ್ಟೋರಿಯಲ್ ಅಂತ ತಗೋಬಹುದು ಈ ರೀತಿ ತಗೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ಈಗ 5 × 4 × 3 ಫ್ಯಾಕ್ಟೋರಿಯಲ್ ಅಂತ ನಾವು ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡಿದ್ವಿ ಯಾಕಂದ್ರೆ 3 × 2 × 1 3 ಫ್ಯಾಕ್ಟೋರಿಯಲ್ ಅಂತ ನಾವು ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟಿವಿ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಕನ್ಸಿಡರ್ ಮಾಡಿದ್ವಿ 2 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 2 × 1 ಅಂತ ಅರ್ಥ ಆಯ್ತಾ 3 ಫ್ಯಾಕ್ಟೋರಿಯಲ್ ಅಂದ್ರೆ ಬರ್ತಾರೆ ಯಾಕಪ್ಪ ಅಂದ್ರೆ ಇಲ್ಲಿ ಸೇಮ್ ಇದೆ ಅಂದ್ರೆ ಇಲ್ಲಿ ನೋಡ್ರಿ ಏನಾಗುತ್ತೆ ಅಂದ್ರೆ ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಸೇಮ್ ಇದ್ದಾಗ ಏನಾಗುತ್ತೆ ಕ್ಯಾನ್ಸಲೇಷನ್ ಡೈರೆಕ್ಟ್ ಆಗುತ್ತೆ ಅಂದ್ರೆ 3 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1 ಆಗುತ್ತೆ ಯಾಕಂದ್ರೆ ಇಲ್ಲಿ ನೋಡ್ರಿ ಯಾಕಪ್ಪ ಅಂದ್ರೆ 3 × 2 × 1 ರೈಟ್ ಬಾಗ್ರೆ 3 × 2 × 1 ಏನಾಗುತ್ತೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅದನ್ನ ನಾವು ಇಲ್ಲಿ 3 ಫ್ಯಾಕ್ಟೋರಿಯಲ್ ಅಂತ ಬಿಡಿಸಲಾರ್ದ್ರೆ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀವಿ ಈಗ ನೋಡ್ರಿ 2 ಅಂದ್ರೆ 2 ಅಂದ್ರೆ 10 ಅಂತ ಬಂತು ಈಗೇನ್ ಚಿಕ್ಕ ಸಂಖ್ಯೆ ಇದ್ದಾಗ ನೀವು 3 × 2 × 1 ಅಂತ ಬರ್ಕೋಬಹುದು ಈಗ ಅಪ್ಪಿತಪ್ಪ ಏನಾದ್ರು 32 ಕಾರ್ಡ್ಸ್ ಅಲ್ಲ 52 ಕಾರ್ಡ್ಸ್ ರೈಟ್ ಅದೇ ರೀತಿ 60 ಅಂಕಿಗಳು 70 ಅಂಕಿಗಳು ಅಂತ ಬಂದಾಗ ನೀವು ಈ ತರ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋದ್ರೆ ಲೇಟ್ ಆಗುತ್ತಾ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ 52 ಕಾರ್ಡ್ಸ್ ಅಂತ ಕೇಳಿದ್ರ ಅಂತ 52 ಕಾರ್ಡ್ ಅಲ್ಲಿ 2 ಕಾರ್ಡ್ ಡ್ರಾ ಮಾಡಿದ ಅಂತ ಕೇಳಿದ ಅಂದ್ರೆ 2 ಅಥವಾ 4 ಕೇಳಿದ ಅಂತಾರೆ 4 ಕೇಳಿದ್ರೆ ಯಾವ ರೀತಿ ಬರ್ಕಂತಾರೆ ಈಗ 52 × 51 × 50 × 49 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ರೈಟಾ ಈ ರೀತಿನೂ ಬರ್ಕೊಂಡ್ರು ಬರ್ತದ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಇದನ್ನ ನೀವು ಸೊಲ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಫ್ಯಾಕ್ಟೋರಿಯಲ್ಸ್ ಈಗ ಇಲ್ಲಿ ನೋಡ್ರಿ NCR ಅಂತ ಬಂತಲ್ಲ ಅವಾಗ ನಾವು n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಇದು r ಫ್ಯಾಕ್ಟೋರಿಯಲ್ ಬಾಗ್ಲ ಇದು ಬ್ರಾಕೆಟ್ n ಫ್ಯಾಕ್ಟೋರಿಯಲ್ ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡಿವಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಅಂದ್ರೆ 52 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಷ್ಟಿದು 4 ಅಂತ ತಗೊಂಡಿದ್ವಲ್ಲ ನಾವು ಇಲ್ಲಿ 4 ಅಂತ ಬ್ರಾಕೆಟ್ ತಗೊಂಡು 4 ಫ್ಯಾಕ್ಟೋರಿಯಲ್ ಅಂದ್ರೆ 52 ಮೈನಸ್ 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡಾಗ ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ 52 ಫ್ಯಾಕ್ಟೋರಿಯಲ್ ಬಾಗ್ಲೆ 4 ಫ್ಯಾಕ್ಟೋರಿಯಲ್ ಇಂಟು 52 ಮೈನಸ್ 4 ಎಷ್ಟು 48 ಫ್ಯಾಕ್ಟೋರಿಯಲ್ ಬರುತ್ತಾ ರೈಟಾ ಇಲ್ಲಿ ನಾವು ಏನಾಗುತ್ತೆ ಅಂದ್ರೆ 48 ನ 48 ಇಂಟು 47 ಇಂಟು 46 45 ಅಂತ ಬರ್ಕೊಂತ ಹೋಗ್ಬಿಟ್ಟು ಏನಾಗುತ್ತಾ ಲೆಂದಿ ಆಗುತ್ತಾ ಅದೇ ರೀತಿಯಾಗಿ 52 ನ ನಾವು 52 ಇಂಟು 51 ಇಂಟು 49 48 47 ಅಂತ ಬರ್ಕೊಂತ ಹೋದ್ರೆ ಅದು ಲೆಂದಿ ಆಗುತ್ತೆ ಅದ್ರ ಬಂದು ನಾವು ಏನ್ ತಗೋಬಹುದು ಅಂದ್ರೆ ಇದನ್ನ ನಾವು ಇಲ್ಲಿ ಡೈರೆಕ್ಟ್ ಆಗಿ ತಗೋಬಹುದು ಡೈರೆಕ್ಟ್ ಆಗಿ ಯಾವ ರೀತಿ ತಗೋಬಹುದು ಅಂದ್ರೆ ಇಲ್ಲಿ ನೋಡ್ರಿ ಈಗ 52 ಫ್ಯಾಕ್ಟೋರಿಯಲ್ ಇದೆಯಲ್ಲ 52 ರೈಟಾ ಇಂಟು 51 ರೈಟಾ ಇಂಟು ನೆಕ್ಸ್ಟ್ ಏನಿದೆ ಇಲ್ಲಿ 50 ಇಂಟು 49 ರೈಟಾ ಇಂಟು ಇಲ್ಲಿ 48 ಫ್ಯಾಕ್ಟೋರಿಯಲ್ ಅಂತ ಇದೆ ನೋಡಿ ಇಲ್ಲಿ ನಮ್ಗೆ ಅದನ್ನೇ ನಾವು ಇಲ್ಲಿ ಡೈರೆಕ್ಟ್ ಆಗಿ 48 ಫ್ಯಾಕ್ಟೋರಿಯಲ್ ಅಂತ ತಗೋಬಹುದು ಯಾಕಪ್ಪ ಅಂತಂದ್ರೆ ಕೆಳಗಡೆ 48 ಇದೆ ನೋಡ್ರಿ ಡೈರೆಕ್ಟ್ ಆಗಿ 48 ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು ಅದೇ ರೀತಿಯಾಗಿ ಇಲ್ಲಿ 4 ಫ್ಯಾಕ್ಟೋರಿಯಲ್ ಅಂತ ತಗೋಬಹುದು 4 ಇಂಟು 3 ಇಂಟು 2 ಅಂತ ಕಾಮನ್ ಆಗಿ ತಗೊಂಡು ಇಲ್ಲಿ 48 ಫ್ಯಾಕ್ಟೋರಿಯಲ್ ಅಂತ ತಗೊಂಡು ಕೇಸಿಲ್ಲ ಇಲ್ಲಿ ನಾವು 48 ನ 48 ಅಂತ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು ಅಂದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ
ಓಕೆನಾ. ಇಲ್ಲಿ ನಾವೀಗ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತಾ ಆನ್ಸರ್ ಬರ್ತದೆ ನಿಮ್ಗೆ. ಈ ರೀತಿಯಾಗಿ ನೀವು ಕ್ವಶನ್ಸ್ ನ ಈ ಫಾರ್ಮುಲಾ ನಾವು ಈ ರೀತಿ ಕ್ವಶನ್ಸ್ ಅಲ್ಲಿ ನೀವು ಯೂಸ್ ಮಾಡಬಹುದು. ಇಲ್ಲಿ ಕ್ಯಾನ್ಸಲ್ ಮಾಡೋದ್ರಿಂದ ಆನ್ಸರ್ ಬರ್ತದೆ. ಬಟ್ ಇಲ್ಲಿ ನಾವು 48 ಕೆಳಗಿದ್ದನ್ನ ನಾವು ಮೇಲೆ ಏನಕ್ಕೆ ಬರ್ಕೊಂಡಿವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಒಂದ್ಸಲ. ಈಗ ನಾವು ಇಲ್ಲಿ 48 ಫ್ಯಾಕ್ಟೋರಿಯಲ್ ಅಂತ ಇಟ್ಕೊಂಡಿರ್ರಿ. 49 48 ಅಂದ್ರೆ 48 ಲಿಂದ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ 49 ಇಂಟು 48 ಲಿಂದ ಕಂಟಿನ್ಯೂ ಮಾಡಿದ್ರೆ ನಾವು ಏನಂತ ಬರ್ಕೋಬಹುದು ಇಲ್ಲಿ 47 ಇಂಟು 46 ಇಂಟು 45 ಅಂತ ಬರ್ಕೊಂಡು ಹೋಗ್ತೀವಿ. ಅಂಡ್ ಸೋ ಆನ್ 100 ತನಕ ಬರ್ತದೆ ಇಲ್ಲಿ. ರೈಟಾ. ಅದೇ ರೀತಿಯಾಗಿ ಕೆಳಗಡೆ ನೋಡ್ರಿ, ಇಲ್ಲಿ ಕೆಳಗಡೆ ಏನಿದೆ ಇಲ್ಲಿ 48 ಫ್ಯಾಕ್ಟೋರಿಯಲ್ ಅಂತ ಇದೆಯಲ್ಲ, ಅದನ್ನ ನಾವು ಬರ್ಕೊಂತ ಹೋದ್ರೆ ಏನಂತ ಬರುತ್ತೆ 48 ಇಂಟು 47 ಇಂಟು ಅಂಡ್ ಸೋ ಆನ್ ಬರ್ತದೆ. ಇಲ್ಲಿ ಇಂಟು 1 ತನ ಬರ್ತದ. ಅಂದ್ರೆ ಏನಿದೆ 49 ಒಂದು ಬಿಟ್ಬಿಟ್ರಿಗಿನ ಉಳುಕಿದ್ದನ್ನೆಲ್ಲ ಕ್ಯಾನ್ಸಲ್ಸ್. ಮೇಲೆ ಇರೋದನ್ನ ನಾವು ಕೆಳಗಡೆಯಿಂದ ಡೈರೆಕ್ಟ್ ಕ್ಯಾನ್ಸಲ್ ಮಾಡಬಹುದಾ? 48 ಇದಕ್ಕೆ 48 ಕ್ಯಾನ್ಸಲ್ ಆಗುತ್ತೆ, 47 ಕ್ಯಾನ್ಸಲ್ ಆಗುತ್ತೆ, 46 ಕ್ಯಾನ್ಸಲ್ ಆಗುತ್ತೆ. ಉಳಿದ್ರೆ ಯಾವ್ದು 49 ಅಂದ್ರೆ ಈ ಕಡೆ ಸಂಖ್ಯೆಗಳು ಮಾತ್ರ ಕ್ಯಾನ್ಸಲ್ ಆಗಲ್ಲ. ಮುಂದೆ ಅಂದ್ರೆ 49 ಅಂದ್ರೆ 48ರಿಂದ ಬರುವ ಎಲ್ಲಾ ಸಂಖ್ಯೆಗಳು ಇಲ್ಲಿ 48 ಫ್ಯಾಕ್ಟರ್ಲಿಂದ ಕ್ಯಾನ್ಸಲ್ ಆಗುತ್ತಲ್ಲ, ಅದು ಆ ದೃಷ್ಟಿಯಿಂದ ಇಟ್ಕೊಂಡು ನಾವ್ ಏನಾಗುತ್ತೆ ಇಲ್ಲಿ 48 ಫ್ಯಾಕ್ಟರ್ಲಿ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅಂದ್ರೆ ಈ ತರ ಬರ್ಕೊಂತ ಹೋದ್ರೆ ಇಲ್ಲಿ ತನ ಹೋಗುತ್ತೆ, ಇಡೀ ಬೋರ್ಡ್ ಸಾಲಲ್ಲ ನಮ್ಗೆ. ರೈಟಾ. ಆದ್ರೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಟೈಮ್ ಎಷ್ಟು ಉಳಿಸ್ತೀವಿ ನಾವು ಅಷ್ಟು ಒಳ್ಳೇದಾಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಫಾರ್ಮುಲಾನ ನೀವು ನೀಟಾಗಿ ನೋಡ್ಬೇಕು. ಈ ಬೇಸಿಸ್ ಮೇಲೆ ನಾವೀಗ ಲೆಕ್ಕ ಮಾಡ್ಕೊಂತ ನೋಡ್ಕೊಂತ ಹೋಗ್ತೀವಿ. ನಾವು NCR is equal to n factorial divided by r factorial bracket n minus r factorial ಅಂತ ತಗೊಂಡ್ವಲ್ಲ ಈ ಫಾರ್ಮುಲಾನ ನಾವು ಪ್ರೊಬಬಿಲಿಟಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದ್ರೆ ಸಂಭಾವನೀಯತೆ ಕ್ಯಾಲ್ಕುಲೇಷನ್ ಮಾಡುವಾಗ ಯಾವ ರೀತಿ ಯೂಸ್ ಮಾಡ್ತೀವಿ ಮತ್ತೆ ಎಂತ ಕ್ವಶನ್ ಗಳಿಗೆ ನಾವು ಈ ಫಾರ್ಮುಲಾ ಬಳಸ್ತೀವಿ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ರೈಟಾ. ಇದನ್ನ ನಾವು ನೀಟಾಗಿ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀವಿ. ಈ ಫಾರ್ಮುಲಾ ಮೇಲೆ ನಾವು ಕ್ವಶನ್ಸ್ ತಿಳ್ಕೊಳಕ್ಕೆ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ವೇಟ್ ಮಾಡಿ.